ಅಭಿವೃದ್ಧಿಯತ್ತ ಸಾಗುತ್ತಿರುವ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರ. ಇಂದು ಕಡೇ ಕಾರ್ತಿಕ ಮಾಸದ ಕಡೇ ಶುಕ್ರವಾರ ಪ್ರಯುಕ್ತ ಗೊರವನಹಳ್ಳಿಯ ಶ್ರೀ ಕ್ಷೇತ್ರದಲ್ಲಿ ಬ್ರಹ್ಮರಥೋತ್ಸವ ಹಾಗೂ ಸಂಜೆ ಲಕ್ಷ ದೀಪೋತ್ಸವ ಮತ್ತು ಮುತ್ತಿನ ಪಲ್ಲಕ್ಕಿ ಉತ್ಸವ ಇಂದು ಅದ್ಧೂರಿಯಾಗಿ ನಡೆಯಿತು. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಖ್ಯಾತಿ ಪಡೆದಿರುವ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಾಲಯ, ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ದೇವಾಲಯದ ಸಿಬ್ಬಂದಿ, ಪೊಲೀಸ್ ಇಲಾಖೆ, ಸಾರ್ವಜನಿಕರ ಸಹಯೋಗದೊಂದಿಗೆ ಗ್ರಾಮ ಪಂಚಾಯಿತಿ ಸಹಕಾರದೊಂದಿಗೆ ದೇವಾಲಯಕ್ಕೆ ಬರುವ ಭಕ್ತರಿಗೆ ಸಕಲ ಸೌಲಭ್ಯ ಕಲ್ಪಿಸಲಾಗಿತ್ತು. ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಾಲಯಕ್ಕೆ ಲಕ್ಷ್ಮೀ ದೀಪೋತ್ಸವದ ಕಾರ್ಯಕ್ರಮದ ಪ್ರಯುಕ್ತ ದೇವಾಲಯಕ್ಕೆ ಹೂವಿನ ಅಲಂಕಾರ, ವಿದ್ಯುತ್ ದೀಪಾಲಂಕಾರ ಏರ್ಪಡಿಸಲಾಗಿತ್ತು. ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಗೊಲ್ಲರಹಟ್ಟಿ ಮತ್ತು ನರಸಯ್ಯನಪಾಳ್ಯ ಗ್ರಾಮಸ್ಥರಿಂದ ಆರತಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ದೇವಾಲಯದ ಬಲಭಾಗದಲ್ಲಿ ತೀತಾ ಜಲಾಶಯ ಇದ್ದು, ಜಲಾಶಯ ಕಳೆದ 2 ತಿಂಗಳ ಹಿಂದೆ ಜಲಾಶಯ ತುಂಬಿ ಹರಿಯುತ್ತಿದ್ದು, ದೇವರಾಯನ ದುರ್ಗ ತಪ್ಪಲಿನಲ್ಲಿ ಹುಟ್ಟಿ ಜಯಮಂಗಳಿ ನದಿ ಪಾತ್ರದ ಏಕೈಕ ಜಲಾಶಯ ಇದಾಗಿದೆ. ಕೊರಟಗೆರೆ ಕ್ಷೇತ್ರದ ಸಾವಿರಾರು ರೈತರ ಜೀವನಾಡಿಯಾಗಿರುವ ಜಲಾಶಯ ಇದಾಗಿದ್ದು, ಜಲಾಶಯ ಮತ್ತು ಕೋಡಿಯ ದೃಶ್ಯ ಸೊಬಗನ್ನ ನೋಡಲು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಾ ಮಲೆನಾಡಿನ ಸೊಬಗನ್ನ ನಾಚಿಸುತ್ತದೆ. ದೇವಾಲಯದ ಪಕ್ಕದಲ್ಲಿ ಕಮಲಮ್ಮ ಅಜ್ಜಿಯ ದಿವ್ಯ ಬೃಂದಾವನ ಇದ್ದು, ಶ್ರೀ ಮಹಾಲಕ್ಷ್ಮೀ ದೇವಿಯ ದರ್ಶನಕ್ಕೆ ಬರುವ ಭಕ್ತರು ಅವರ ಇಷ್ಟಾರ್ಥ ಹರಕೆಯನ್ನ ತೀರಿಸಿ ಪೂಜೆ ಸಲ್ಲಿಸುತ್ತಿರುವುದು ವಿಶೇಷವಾಗಿತ್ತು. ಕಲ್ಪತರ ನಾಡಿನಲ್ಲಿ ಗೊರವನಹಳ್ಳಿ ಶ್ರೀ ಕ್ಷೇತ್ರ ಪ್ರವಾಸಿಗರ ಆಕರ್ಷಣೀಯ ತಾಣವಾಗಿದ್ದು, ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರು ಆಗಮಿಸಿ ಸಲ್ಲಿಸುತ್ತಿದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ ದೇವಾಲಯಕ್ಕೆ ಬರುವ ಭಕ್ತರಿಗೆ ಪ್ರಸಾದ ವಿತರಣೆ ಅಚ್ಚುಕಟ್ಟಾಗಿ ಮಾಡಲಾಗಿತ್ತು. ವರದಿ ಸತೀಶ್ ಎಸ್, ಕೊರಟಗೆರೆ. ದರ್ಶನ ಮಾಡ್ಕೊಳ್ಳಿ, ಮುಂದೆ ಬನ್ನಿ, ಬನ್ನಿ ಸರ್, ಮುಂದೆ ಬನ್ನಿ, ಬನ್ನಿ ಮುಂದೆ, ಬನ್ನಿ ಮುಂದೆ ಬನ್ನಿ, ತಾಯಿಯ ದರ್ಶನಕ್ಕೆ ನೇರವಾಗಿ ತೆರಳಬಹುದು.
ಇಂಟೇರು ನಮ್ಮ ಇವ್ರನ್ನ ಕರಿಬೇಕಂತೀವಿ, ಏನು ನಮ್ಮ ತುಮಕೂರು ಜಿಲ್ಲೆಯಲ್ಲಿ 8 ಜನ MLA ಆಗಿದ್ದಾರೆ ಅವ್ರನ್ನ, ಮತ್ತು ಮಿನಿಸ್ಟ್ರುಗಳು ಯಾರ್ಯಾರಾಗಿದ್ದಾರೆ ಅವ್ರನ್ನ, ಇರೋರನ್ನ, ಇಲ್ಲದೇ ಇರೋರನ್ನ ಎಲ್ಲರನ್ನೂ ಕರೆದು ನಾವು ಡೇಟ್ ಫಿಕ್ಸ್ ಮಾಡಿ, ಆದರೆ ನಾವು ಮುಖ್ಯಮಂತ್ರಿಗಳೇ ಕರಿಬೇಕಂತಿದ್ದೀವಿ. ಬರ್ತಾರಲ್ಲ ನಮ್ಗೆ ಗೊತ್ತಿಲ್ಲ, ಯಾಕಂದರೆ ಅದು ಡೇಟು ನಮ್ಗೆ ಇನ್ನೂ ಫಿಕ್ಸ್ ಆಗಿಲ್ಲ. ನಾವು ಕಾರ್ಯಕ್ರಮ ಡೇಟ್ ಫಿಕ್ಸ್ ಮಾಡಿಬಿಟ್ಟು ಬರ್ದ ಕೆಲಸ ಮಾಡಿ ಕರೆಯೋಕ್ಕೆ ನಮಗೆ ಸಮಂಜಸ ಇಲ್ಲ, ಕೆಲಸ ಮುಗೀಲಿ ಅಂತ ಕಾಯ್ತಾ ಇದ್ದೀವಿ. ಈಗ ಕಲ್ಯಾಣ ಮಂಟಪ ನಮ್ಮದು ಆಲ್ರೆಡಿ ಮೊದಲಿತ್ತು, ಅದನ್ನು ನಾವು ದಾಸೋಹ ಮಾಡ್ಕೊಂಡಿದ್ವಿ, ಅದು ಕ್ಲೋಸ್ ಮಾಡಿದ್ವಿ. ಈಗ ಅದೇ ಕಲ್ಯಾಣ ಮಂಟಪ ನಾವು ಎಲ್ಲ ರಿಪೇರಿ ಮಾಡಿಸ್ತಾ ಇದ್ದೀವಿ. ಅದು ಕಲ್ಯಾಣ ಮಂಟಪ ಏನಾದ್ರು ಆಗ್ತಾ ರೆಡಿ ಆಗ್ತಾ ಬಂದಿದೆ, 1 ತಿಂಗಳಲ್ಲಿ ಕಂಪ್ಲೀಟ್ ಆಗ್ಬೋದು. ಒಟ್ಟಿಗೆ ದೇವಸ್ಥಾನ ಅದು ಎಲ್ಲ ಒಂದೇ ದಿವಸ ಮಾಡೋಣ ಅಂತ ಹೇಳಿ, ಅದಕ್ಕಿಂತ ಮೊದಲು ನಮ್ಮ ಪತ್ರಕರ್ತರು ಏನಿದ್ದಾರೆ ಅವ್ರಿಗೂ ಒಂದು ಇದು ಕರೆದು ನಾವು ಆ ಟೈಮಲ್ಲಿ ಮೊದಲೇ 1 ದಿವಸ ಮುಂಚಿತವಾಗಿ ಕರೆದು ಎಲ್ಲ ಪತ್ರಕರ್ತರು ಮಾಧ್ಯಮದವರು ತಮಗೂ ನಾವು ಒಂದು ಇನ್ವೈಟ್ ಮಾಡಿ ಒಂದು ಇದು ಮಾಡಬೇಕು ಕಾರ್ಯಕ್ರಮ ಅಂತ ವಿಜೃಂಭಣೆಯಿಂದ ಮಾಡಬೇಕು ಅಂತ ಇದೆ. ಏನೋ ತಾಯಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಇವ್ರಿಗೂ ಯಾವುದೂ ಅಡಚಣೆ ಇಲ್ಲದೆ ನಡೀತಾ ಇದೆ. ಇನ್ನು ಮುಂದೆ ಇದೇ ಥರ ನಡೆಯುತ್ತೆ ಅಂತ ಒಂದು ಎಲ್ಲ ಸಹಕಾರ ಕೊಟ್ಟರೆ, ಏನು ನಮ್ಮ ಧರ್ಮದರ್ಶಿಗಳಾಗ್ಬೋದು, ನಮ್ಮ ಹಳ್ಳಿ ಜನ ಏನಿದ್ದಾರೆ ಲೋಕಲ್ಲು ಎಲ್ಲ ಇದೇ ರೀತಿ ನಮಗೆ ಸಹಕಾರ ಕೊಟ್ಟರೆ ಖಂಡಿತವಾಗಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಮತ್ತೊಬ್ಬರು ಆಗ್ಬೋದು, ಮಾಧ್ಯಮದವರು, ನೀವು ಪತ್ರಕರ್ತರು ಎಲ್ಲ ಸಹಕಾರ ಕೊಟ್ಟರೆ ನಾವು ಇನ್ನೂ ವಿಜೃಂಭಣೆಯಿಂದ ಮಾಡಿ ಇನ್ನೂ ಅಭಿವೃದ್ಧಿ ಮಾಡಬೇಕು ಅಂತ ಭಾಳ ಆಸೆ ಇದೆ ನನಗೆ. ಖಂಡಿತ ಮಾಡಬೇಕು. ಆ ತಾಯಿ ನಡೆಸ್ಕೊಂಡು ಹೋಗ್ತಾಳೆ ಅಂತ ನಂಬಿಕೆನೂ ನನಗಿದೆ, ನಡೆಸ್ಕೊಂಡು ಹೋಗ್ತಾಳೆ. ಎಲ್ಲ ತಮ್ಮೆಲ್ಲರಿಗೂ ತಾಯಿಯ ಆಶೀರ್ವಾದ ಸದಾ ಇರಲಿ ಅಂತೇಳಿ, ಇಲ್ಲಿ ಬರೋಂಥ ಭಕ್ತರಿಗೆ ತಾಯಿಯ ಆಶೀರ್ವಾದ ಸದಾ ಇರಲಿ ಅಂತೇಳಿ ನಾನು ನಿಮಗೆ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ವರ್ಷವೂ ನಾವುಗಳು ಈ ಒಂದು ಮಹಾಲಕ್ಷ್ಮಿಯ ಲಕ್ಷ ದೀಪೋತ್ಸವವನ್ನು ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಕಡೆ ಶುಕ್ರವಾರ ಅಂತ ನಾವು ಮೊದಲಿಂದನೂ ಈ ಒಂದು ಟ್ರಸ್ಟ್ ಯಾವಾಗ ದೀಪೋತ್ಸವ ಮಾಡಬೇಕಂತ ಶುರು ಮಾಡಿದ್ರು ಅವತ್ತಿಂದನೂ ಕಡೆ ಶುಕ್ರವಾರ ಅಂತ ತೀರ್ಮಾನ ತಗೊಂಡು ಅವತ್ತಿಂದನೂ ಕಡೆ ಶುಕ್ರವಾರ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸಾವಿರಾರು ಜನ ಭಕ್ತರು ಬಂದು ಈಗಾಗಲೇ ತಾಯಿಯ ಆಶೀರ್ವಾದವನ್ನು ಪಡೆದು ಹೋಗಿದ್ದಾರೆ. ಇನ್ನು ಸಂಜೆ ದೀಪೋತ್ಸವ ಇದೆ. ದೀಪ ಬೆಳಗೋದು ನಮ್ಮ ಗುರುವನಹಳ್ಳಿ ಮತ್ತು ನರಸಿಂಹಪಳ್ಳದ ಭಕ್ತಾದಿಗಳಿಂದ ಈ ಒಂದು ದೀಪೋತ್ಸವ ಆರತಿ ಬೆಳಗುವ ಕಾರ್ಯಕ್ರಮದಲ್ಲಿ ಬೆಳಗಾರ್ತಿ ಸಂಜೆನೂ ಸುಮಾರು ಜನ ಬರ್ತಾರೆ. ಅಕ್ಕಪಕ್ಕದ ಊರುಗಳಿಗೆ ಎಲ್ಲ ಆಲ್ರೆಡಿ ನಾವು ಈಗಾಗಲೇ ಇದು ಮಾಡಿದ್ದೀವಿ. ಮತ್ತು ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ತೀತ ಪಂಚಾಯಿತಿಯ ಗ್ರಾಮ 14 ಗ್ರಾಮ ಏನೋ ಬರ್ತದೆ. 14 ಗ್ರಾಮಕ್ಕೆ ಪ್ರತಿ ವರ್ಷದಂತೆ, ಈ ವರ್ಷ ನಾವೇನು ಹೊಸದಾಗಿ ಏನೂ ಮಾಡಿಲ್ಲ, ಪ್ರತಿ ವರ್ಷದಂತೆ ಏನು ನಾವು ಪ್ರತಿಯೊಂದು ಮನೆಗೂ ಕೇಳಿ ಎಷ್ಟು ಜನ ಲೇಡೀಸ್ ಇದ್ದಾರೆ, ಮನೆಗೂ ನಾವು ಸೀರೆಯನ್ನು ಹಂಚಿದ್ದೀವಿ. ಹಾಗೆ ಈ ಒಂದು ತಾಯಿಯ ಆಶೀರ್ವಾದಕ್ಕೆ ನಮ್ಮ ಮಾಧ್ಯಮದವರು, ನಮ್ಮ TV ವರ್ಗದವರು ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಜನ ಬರ್ತಾ ಇದ್ದಾರೆ. ಬರುವಂಥ ಜನರಿಗೆ ವ್ಯವಸ್ಥೆಗೆ ಇಳ್ಕೊಳ್ಳೋದಕ್ಕೆ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ಸಹ ನಾವು ಏರ್ಪಡಿಸಿದ್ದೀವಿ. ಇರುತ್ತೆ. ಪ್ರಸಾದ ವ್ಯವಸ್ಥೆ ಬೆಳಗ್ಗೆ 7 ಗಂಟೆಗೆ ಶುರುವಾಗಿದೆ. ಸುಮಾರು 4 ಗಂಟೆಗೆ ರಾತ್ರಿ ಒಂದು 10 ಗಂಟೆವರೆಗೂ ನಡೆಯುವುದು. ಎಲ್ಲ ಭಕ್ತರಿಗೆ ಯಾವುದೇ ರೀತಿಯ ಅನಾನುಕೂಲ ಆಗುತ್ತೆ ನಾವು ಎಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದವರಾಗ್ಬೋದು, ನಮ್ಮ ಪತ್ರಕರ್ತರಾಗ್ಬೋದು, ನಮ್ಮ TV ಮಾಧ್ಯಮದವರಾಗ್ಬೋದು ನಮಗೆ ಸಹಕಾರ ನೀಡಿ ಈ ಒಂದು ತಾಯಿಯ ಆಶೀರ್ವಾದವನ್ನು ಏನು ಬರ್ತಕ್ಕಂಥ ಜನರಿಗೆ ತಾಯಿ ಸದಾ ಆಶೀರ್ವಾದ ಮಾಡಿ ಅಂತ ಹೇಳಿ, ನಮ್ಮ ನೌಕರ ಭಾಗವನ್ನು ಶ್ರಮಪಟ್ಟು ಈ ಒಂದು ಇದನ್ನು ಕಾರ್ಯಕ್ರಮವನ್ನು ನಡೆಸ್ಕೊಳ್ಳೋದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಧರ್ಮದರ್ಶಿಗಳು ಸಹ ನಮಗೆ ಸಹಕಾರ ನೀಡೋದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಇನ್ನೇನು ಇಷ್ಟರಲ್ಲಿ ಇನ್ನೊಂದು 2 ತಿಂಗಳಲ್ಲಿ ನಮ್ಮ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ ಮತ್ತು ಕೌಂಟ್ರುಗಳು ಎಲ್ಲನೂ ನಾವು ಉದ್ಘಾಟನೆ ಮಾಡಬೇಕಂತಿದ್ದೀವಿ. ಆ್ಯಕ್ಚುಲಿ ನಾವು ಈ ದೀಪೋತ್ಸವಕ್ಕೆ ಮಾಡಬೇಕಂತಿದ್ವಿ. ಈ ಕೆಲಸ ಸುಸೂತ್ರವಾಗಿ ನಡೀತಾ ಇದೆ, ಬಟ್ ಬೇಗ ಮುಗಿದೇ ಇರೋದ್ರಿಂದ ನಾವು ಜನವರಿನಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡಿ ನಾವು ಎಲ್ಲ ನಮ್ಮ ಜಿಲ್ಲೆಯಾದ್ಯಂತ ಏನು ನಮ್ಮ ಗೃಹ ಮಂತ್ರಿಗಳಾಗ್ಬೋದು, ನಮ್ಮ MP ಸಾಹೇಬರಾಗ್ಬೋದು ಎಲ್ಲರೂ ನಾವು ಇನ್ವೈಟ್ ಮಾಡಿದ್ದೀವಿ. ಕೆಲವರು ಬಂದಿದ್ದಾರೆ, ಕೆಲವರು ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳಿರುತ್ತೆ. ಇವತ್ತು ಯಾಕಂದರೆ ದೀಪೋತ್ಸವ ಅಂದರೆ ಎಲ್ಲ ಕಡೆ ಕಾರ್ಯಕ್ರಮ ಇರುತ್ತೆ. ಅವ್ರಿಗೂ ನಾವು ಏನು ನಮ್ಮ ಇವರಿದ್ದಾರೆ ಎಲ್ಲರೂ ಕರೆದಿದ್ದೀವಿ. ನಾವು DC ಅವರಾಗ್ಬೋದು, AC ಆಗ್ಬೋದು, ತಹಸೀಲ್ದಾರ್ ಆಗ್ಬೋದು, ನಮ್ಮ MP ಆಗ್ಬೋದು, MLA ಆಗ್ಬೋದು, ನಮ್ಮ ಗೃಹ ಮಂತ್ರಿಗಳಾಗ್ಬೋದು, ಲೋಕಲ್ MLA ಅವರು ಮತ್ತು ನಮ್ಮ ರಾಜಣ್ಣವ್ರನ್ನೂ ಸಹ ನಾವು ಇನ್ವೈಟ್ ಮಾಡಿದ್ದೀವಿ. ಎಲ್ಲ ನಮ್ಮ ಹಳೇ ಇವ್ರನ್ನೂ ನಾವು ಏನು ನಮ್ಮ ಹಳೆ ಒಂದು MLAs ಇದ್ದರು ಅವ್ರನ್ನೂ ಸಹ ನಾವು ಕರೆದಿದ್ದೀವಿ. ಕೆಲವರು ಬರ್ತೀನಿ ಅಂತ ಹೇಳಿದ್ದಾರೆ, ಸಂಜೆ ಒಳಗಡೆ ಬರ್ಬೋದು.
ಒಂದು ತಾಯಿ ಆಶೀರ್ವಾದ ಪಡೀಲಿ ಅಂತ ಹೇಳಿದ್ರು. ವಿಶೇಷ ಅಂದರೆ ಏನಿಲ್ಲ, ದೀಪೋತ್ಸವಕ್ಕೆ ನಮ್ಮದು ಮಾಮೂಲಿ ಅಭಿಷೇಕ ಇತ್ತು. ಬೆಳಗ್ಗೆ ಬೇಗನೆ ಆಗಿದೆ 5:30ಗೆ ಅಭಿಷೇಕ. ಯಾಕಂದರೆ ಲೇಟ್ ಆಗಿಬಿಟ್ರೆ ನಮಗೆ ಇದಾಗೋದಿಲ್ಲ. ಆಮೇಲೆ ಹೋಮ ಇತ್ತು, ಆಮೇಲೆ ರಥೋತ್ಸವ ಇತ್ತು. 12:30ಗೆ ರಥೋತ್ಸವ ಶುರುವಾಗಿ ಆಲ್ರೆಡಿ 2:15 ಆಗಿದೆ. ಈಗ ತಾನೇ ಮುಗೀತು ರಥೋತ್ಸವ. ಮತ್ತು 6 ಗಂಟೆಗೆ ಕರೆಕ್ಟಾಗಿ ನಮ್ಮದು ಇದಿದೆ. ನಮ್ಮ ಇವರು ಒಬ್ಬರು ಮಾತ್ರ ಬಂದಿದ್ದರು. ಇನ್ನು ನಮ್ಮ ಸ್ವಾಮಿಗಳು ಏನು ನಮ್ಮ ಸ್ವಾಮಿಗಳಿದ್ದಾರೆ ಅಷ್ಟು ಜನ ನಾವು ಕರೆದಿದ್ದೀವಿ, ಯಾರನ್ನೂ ಬಿಟ್ಟಿಲ್ಲ. ಜಯರಾಮಪುರ ಸ್ವಾಮಿಗಳೇನೋ ನಾನು ಇನ್ನೂ ತುಮಕೂರು ಹೋಗ್ತಾ ಇದ್ದೀನಪ್ಪ, ಸಂಜೆ ದೀಪೋತ್ಸವ ಟೈಮ್ ಬರ್ತೀನಿ ಅಂತ ಹೇಳಿದಾರಂತೆ. ನಮ್ಮ ಸಿದ್ದಪೇಟೆ ಸ್ವಾಮಿಗಳು ಕರೆದಿದ್ದೀರಿ, ಅವರೂ ಸಂಜೆ ಬರ್ಬೋದು. ಎಲ್ಲ ಸ್ವಾಮಿಗಳು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಆ ತಾಯಿ ಆಶೀರ್ವಾದ ಪಡೆದು ನಮಗೂ ಆಶೀರ್ವಾದ ಮಾಡಿ ಹೋಗ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ನಮ್ಮ ಮಾಧ್ಯಮದವ್ರಿಗೂ ಮತ್ತು ನಮ್ಮ ಟಿ ವಿ ಮಾಧ್ಯಮದವ್ರಿಗೂ 6 ಗಂಟೆಗೆ ಆರತಿ ಮುತ್ತಿನ ಪಲ್ಲಕ್ಕಿ ಇದೆ. ಅದು ಪ್ರತಿ ವರ್ಷದಂತೆ ಏನು ಈ ದೀಪೋತ್ಸವ ಆದಮೇಲೆ ಮುತ್ತಿನ ಪಲ್ಲಕ್ಕಿ ಮಾಡ್ತೀವಿ. ಅದು ಪ್ರತಿ ವರ್ಷದ ಸುಮಾರು ನನಗೆ ತಿಳಿದಂಗೆ ಒಂದು 20 ವರ್ಷದಿಂದ ಆನೆಕಲ್ನವ್ರು ಬಂದು ಮಾಡ್ತಾಯಿದ್ದಾರೆ. ಈ ಸರಿ ಬರ್ತಾ ಇದ್ದಾರೆ ಅವರು ಮಾಡಿ ನಡೆಸ್ಕೊಡ್ತಾರೆ. ಆಮೇಲೆ ಲಲಿತಾ ಸಹಸ್ರನಾಮ ನಾವು ಕೆಲವು 2 ವರ್ಷದ 3 ವರ್ಷದ ಬಿಟ್ಬಿಟ್ಟಿದ್ದೀವಿ. ಈಗ ಲಲಿತಾ ಸಹಸ್ರನಾಮ ನಾಮ ಕೂಡ 2 ಬ್ಯಾಚ್ ಬಂದು ನಾವು ವಾಲಂಟಿಯರ್ ಮಾಡ್ತೀವಿ ಅಂತ ನಡೀತಾ ಇದೆ. ಇಷ್ಟು ಹೇಳಿ ನನ್ನ